ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆದ ಪರಿಣಾಮ ಹಲವಾರು ಆತಂಕಗಳು ಎದುರಾಗಿತ್ತು. ಇದೀಗ ಕ್ರಸ್ಟ್ ಗೇಟ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ. ಮೈ ಜುಮ್ ಎನಿಸುವಂತಿದೆ ಕಾರ್ಮಿಕರ ಕೆಲಸ. ಗೇಟ್ಗೆ 5 ಎಲಿಮೆಂಟ್ ಅಳವಡಿಕೆ ಮಾಡಿರುವಂತಹ ಕಾರ್ಮಿಕರು ಮೈ ಜುಮ್ ಅನಿಸುತ್ತೆ. ಕಾರ್ಮಿಕರು ಮಾಡುವಂತಹ ಕೆಲಸ ಜೀವದ ಹಂಗನ ತೊರೆದು ಡ್ಯಾಮ್ಗಿಳಿದು ಕಾರ್ಯವನ್ನ ಮಾಡಿದ್ದಾರೆ. ಡ್ಯಾಮ್ಗೆ ತಾತ್ಕಾಲಿಕ ತಡೆಗೋಡೆ ನಿರ್ಮಾಣ ಮಾಡಿದಂತಹ ತಜ್ಞರ ತಂಡಕ್ಕೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ಗೆ ಎಲಿಮೆಂಟ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದ್ದು, ಹಗ್ಗದ ಒಂದು ಸಹಾಯದೊಂದಿಗೆ ಇಳಿದು ಗೇಟ್ ಅಳವಡಿಕೆ ಕಾರ್ಯವನ್ನು ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ದೃಶ್ಯ ಮೈ ಜುಮ್ ಅನಿಸುವಂತಿದೆ. ಈ ಸಾಹಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ಗೆ ಯಶಸ್ವಿಯಾಗಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ 2 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಸಂಸದ ರಾಜಶೇಖರ ಹಿಟ್ನಾಳ್ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಯ್ಯ ನಾಯ್ಡು ಮೂಲಕ 2 ಲಕ್ಷ ನೀಡಿದ್ದಾರೆ ಈಗ ಹಿಟ್ನಾಳ್ ಅವರು. MK ಕ್ರೇನ್ ಅವರು ಎಂಥ ಕೆಲಸ ಎಲ್ಲ ಮಾಡ್ತಾರೆ ನೋಡಿ. ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ 19ನೇ ಗೇಟ್ ಚೈನ್ ಲಿಂಕ್ ಕಟ್ ಆಗಿತ್ತು. ಅದಾದ ನಂತರದಲ್ಲಿ ಅಪಾರ ಪ್ರಮಾಣದಲ್ಲಿ ಡ್ಯಾಮ್ನಿಂದ ನೀರನ್ನು ಹೊರಕ್ಕೆ ಬಿಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಇತ್ತು. ಮತ್ತೆ ಮಳೆ ಬರುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದ್ದರಿಂದ ಮತ್ತೆ ಒಳಹರಿವು ಹೆಚ್ಚಾಗಿ ಇನ್ನಷ್ಟು ಆತಂಕವೂ ಕೂಡ ಇತ್ತು. ಇದರ ಮಧ್ಯೆಯೇ ಕನ್ನಯ್ಯ ನಾಯ್ಡು ಅವರು ಹೇಳಿದರು, ಡ್ಯಾಮ್ನಲ್ಲಿ ನೀರನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತೀವಿ, ರಭಸವಾಗಿ ಹರಿತಾ ಇರೋ ನೀರಿನ ನಡುವೆಯೇ ನಾವು ಕಾರ್ಯಾಚರಣೆಯನ್ನು ಮಾಡಿ ಗೇಟನ್ನು ಅಳವಡಿಸಿ ನೀರನ್ನು ಉಳಿಸ್ತೀವಿ ಅಂತ ಕೊಟ್ಟ ಮಾತಿನಂತೆ ಗೇಟನ್ನು ಅಳವಡಿಸುವ ಕಾರ್ಯ ಯಶಸ್ವಿಯಾಗಿದೆ. ತಾತ್ಕಾಲಿಕ ಗೇಟನ್ನು ಅಳವಡಿಸಿದ್ದಾರೆ. ಈ ಖುಷಿಯಲ್ಲಿ ಅಲ್ಲಿನ ಕಾರ್ಯಾಚರಣೆ ನಡೆಸಿದಂತಹ ಸಿಬ್ಬಂದಿಗಳಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕನ್ನಯ್ಯ ನಾಯ್ಡು ಆ್ಯಂಡ್ ಟೀಮ್ಗೆ ಕೃತಜ್ಞತೆಯನ್ನು ಕೂಡ ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ರೈತರು ಸ್ಪೆಷಲಿ ಖುಷಿಯಾಗಿರೋದು, ನೀರು ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನೋ ರೀತಿಯಲ್ಲೇ ಎಲ್ಲರೂ ಭಾವಿಸಿದ್ರು. 2 ವರ್ಷಗಳ ನಂತರ ಡ್ಯಾಮ್ ತುಂಬಿದೆ, ಆ ನಂತರ ಈಗ ಎಲ್ಲವೂ ಕೂಡ ಪೋಲಾಗ್ತಿದೆಯಲ್ಲ ಅನ್ನುವಂಥ ಆತಂಕ ಕೂಡ ಇತ್ತು. ಈಗ ಮೊದಲ ಬೆಳೆಗೆ ಮಾತ್ರ ಅಲ್ಲ, 2ನೇ ಬೆಳೆಗೂ ಕೂಡ ನೀರು ಉಳಿಸುವ ಕೆಲಸ ಆಗಿದೆ.